ಚಾಮರಾಜನಗರ ತಾಲ್ಲೂಕಿನ ಗೂಳಿಪುರ ಗ್ರಾಮದಲ್ಲಿ ಕೆಆರ್ಐಡಿಎಲ್ ಇಲಾಖೆಯಿಂದ ನಡೆಯುತ್ತಿರುವ ಸಿಸಿ ರಸ್ತೆ ಚರಂಡಿ ಕಾಮಗಾರಿಯು ಉತ್ತಮವಾಗಿ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಾದ ಚಂದ್ರಪ್ಪ ಹಾಗೂ ಮಹದೇವಸ್ವಾಮಿರವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಸಿಮೆಂಟ್ ರಸ್ತೆ ಕಾಣದೇ ಇದ್ದ ಮಣ್ಣು ರಸ್ತೆಗೆ ಇಂದು ಶಾಸಕ ಎ.ಆರ್. ಕೃಷ್ಣಮೂರ್ತಿರವರ ಕೃಪಾಕಟಾಕ್ಷದಿಂದ ಸಿಸಿ ರಸ್ತೆ ಚರಂಡಿ ನಿರ್ಮಾಣವಾಗುತ್ತಿದೆ. ಹಾಗಾಗಿ ಶಾಸಕರು, ಗುತ್ತಿಗೆದಾರರು ಮತ್ತು ಇಂಜಿನಿಯರ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಪ್ರತಿಯೊಂದು ಸಮುದಾಯವನ್ನು ಸಮಾನತೆಯಿಂದ ಕಾಣುವ ಶಾಸಕ ಎ.ಆರ್. ಕೃಷ್ಣಮೂರ್ತಿರವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಬೇಕು ಎಂದು ಈ ಸಂದರ್ಭದಲ್ಲಿ ಹಾರೈಸಿದರು. ವರದಿ ಮನೋಜ್ ನಾಯಕ್, ಚಾಮರಾಜನಗರ. ಇದೇ ಬರಲ್ಲ ಅಂದ್ರೆ ಮೊನ್ನೆ ಮನೆಯವರಿಲ್ವಾ? ಅಲ್ಲಿ ಮಣ್ಣಿದಾಗಿದೆ, ಅಲ್ಲಿ ಮಣ್ಣಾಗಿದ್ದ ಇಲ್ಲ ಮಾಡಿರೋದು ಹಿಂಗೇನ ಚರಂಡಿನ? ಎಲ್ಲಿ? ಅಲ್ಲ ಅಲ್ಲಿ ನಾವು ಗೂಳಿಪುರ ಚಂದ್ರಪ್ಪ ಮಾತಾಡ್ತಿರೋದು. ಕಾಂಗ್ರೆಸ್ ಮುಖಂಡ ಕಾರ್ಯಕರ್ತರು ನಾವು. ನಮ್ಮ ARK ಅವರು 50 ವರ್ಷದಿಂದ ಯಾವುದೂ ನಡೆದಿರಲಿಲ್ಲ. ಈಗ ನಮ್ಮ ಲಿಂಗಾಯತ್ ಬೀದಿಗೆ 20 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ನಾವು ರೋಡ್ ಮಾಡಿಸ್ತಾವ್ರೆ. ಅವರಿಗೆ ಉಸ್ತುವಾರಿ ಸಚಿವರು ಕೊಡಬೇಕಂತಂದು ಬೇಡಿಕೆಯನ್ನು ಗೂಳಿಪುರ ಗ್ರಾಮಸ್ಥರು ಕೇಳ್ಕೊಳ್ತೀವಿ. ಯಾಕಪ್ಪ, ಹಿಂದೆ ಇದ್ದವರು ಈ ಥರ ಯಾರೂ ಮಾಡಿರಲಿಲ್ಲ. ನಾವು 20 ಲಕ್ಷ ರೂಪಾಯಿನ ಲಿಂಗಾಯತ್ ಬೀದಿ ರೋಡ್ ಹಾಕಿ ಸಿಸಿ ಚರಂಡಿ ಹಾಕಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು ಹಾಗೂ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ. ಕೊಳ್ಳೇಗಾಲ ಕ್ಷೇತ್ರದ ವಿಧಾನಸಭಾ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎ.ಆರ್. ಕೃಷ್ಣಮೂರ್ತಿ ಅವರು ಗೂಳಿಪುರ ಗ್ರಾಮದಲ್ಲಿ ರಸ್ತೆಯ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಶಾಸಕರಿಗೆ ಸಚಿವ ಸ್ಥಾನ ಸಿಗಲೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇವೆ. ನಮ್ಮ ಹೆಸರು ಮಹದೇವಸ್ವಾಮಿ, ಗೂಳಿಪುರ.